ಎಣ್ಣೆ ಮತ್ತು ಬಾಡೂಟಕ್ಕೆ ಜನರು ಮುಗಿಬಿದ್ದಿರುವಂತಹ ಘಟನೆ ನಡೆದಿರತಕ್ಕಂಥದ್ದು ಲೋಕಸಭಾ ಸದಸ್ಯರಿಗೆ ಅಭಿನಂದನಾ ಸಮಾವೇಶದಲ್ಲಿ ನಡೆದಿರೋ ಘಟನೆ. ಎಣ್ಣೆ ಮತ್ತು ಬಾಡೂಟಕ್ಕೆ ಮುಗಿಬಿದ್ದಿದ್ದಾರೆ ಜನ. ಎಣ್ಣೆ ಪಡೆಯೋದಕ್ಕೆ ಜನರ ನೂಕು ನುಗ್ಗಲು. ಫ್ರೀಯಾಗಿ ಕೊಡ್ತಾರೆ ಅಂತಂದರೆ ಬಿಡ್ತಾರ ಜನ? ಎಣ್ಣೆ ಆಗಲಿ ಬಾಡೂಟ ಆಗಲಿ. ಭಾನುವಾರ ಬೇರೆ ಇವತ್ತು ಲೋಕಸಭಾ ಸದಸ್ಯರಿಗೆ ಅಭಿನಂದನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ನೆಲಮಂಗಲ ಹೊರವಲಯದಲ್ಲಿ ಈ ಸಮಾವೇಶ ನಡೀತು. ಅಭಿನಂದನಾ ಸಮಾವೇಶಕ್ಕೆ ಬಂದಿದ್ದಂಥವರಿಗೆ ಬಾಡೂಟವನ್ನು ರೆಡಿ ಮಾಡಲಾಗಿತ್ತು. ಬಾಡೂಟ ಮತ್ತು ಬಿಯರ್ ಅಂತೆ. ಸೊ ಜನ ಇವತ್ತು ಭಾನುವಾರ ಬೇರೆ ಎಲ್ಲ ಫ್ರೀ ಆಗಿರ್ತಾರೆ. ಸಹಜವಾಗಿ ಜನ ಮುಗಿಬಿದ್ದಿರ್ತಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದ ಸಮಾವೇಶ ಇದು. ಅಂದರೆ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಕ್ಕೆ ಜನರಿಗೆ ಒಂದು ಅಭಿನಂದನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ಸಂದರ್ಭದಲ್ಲಿ ಜನ ನೋಡ್ತಾ ಇದ್ದೀರಾ, ಕ್ಯೂ ನೋಡ್ತಾ ಇದ್ದೀರಾ. ಇದು ಎಕ್ಸ್ಪೆಕ್ಟೆಡ್, ಇದು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಅನ್ಎಕ್ಸ್ಪೆಕ್ಟೆಡ್ ಖಂಡಿತ ಅಲ್ಲ ಇದು. ಜನ ಈ ರೀತಿ ಮುಗಿ ಬೀಳ್ತಕ್ಕಂಥದ್ದು ಸಹಜ. ನಾವು ತುಂಬ ಕಡೆ ನೋಡಿದ್ದೀವಿ ಈ ಥರ. ಹಾಗಾಗಿ ಸಹಜವಾಗಿ ಜನ ನೋಡಿ, ಅಲ್ಲಿ ಬ್ಯಾರಿಕೇಡ್ನು ಅದಕ್ಕೆ ತಕ್ಕನಾಗೆ ರೆಡಿ ಮಾಡಿದ್ದಾರೆ. ಆ ಕಡೆ ಈ ಕಡೆ ಜನ ಬರದೇ ಇರಲಿ ಅಂತ ಬ್ಯಾರಿಕೇಡ್ ರೆಡಿ ಮಾಡಿ ಜನರನ್ನ ಬಿಟ್ಟು ಒಳಗಡೆ ಬರೋ ಹಾಗೆ ಮಾಡಿದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಬಾಡೂಟ ರೆಡಿ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಸೊ ಇದು ನೆಲಮಂಗಲದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ನೂತನ ಸಂಸದರಾಗಿ ಆಯ್ಕೆಯಾಗಿದ್ದಕ್ಕೆ ಇದು ನಡೆದಿರ್ತಕ್ಕಂಥ ಅಭಿನಂದನಾ ಸಮಾವೇಶ. ಆ ಭಾಗದ ಜನ ಸಹಜವಾಗಿ ಯಾರ್ಯಾರು ಬೆಂಬಲಿಸಿದ್ರು, ಅವರು ಬೆಂಬಲಿಸದೇ ಇದ್ದವರು ಎಲ್ಲ ಬಂದಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಎಣ್ಣೆನೂ ನಮ್ಮದು ಊಟನೂ ನಮ್ಮದು ಅಂತ ಆರ್ಗನೈಸ್ ಮಾಡಿದವರು ಯಾರು? ಮತ್ತು ಎಲ್ಲವೂ ಕೂಡ ಶಿಸ್ತಿನಿಂದ ನಡೀತಾ, ಏನಾದರೂ ನೂಕಾಟ ತಳ್ಳಾಟ ಎಲ್ಲ ನಡೀತಾ ಏನಾದರೂ ಅಂತ? ಎಸ್ ಅರವಿಂದ್, ಏನಂತ ಹೇಳಿದ್ರೆ ಇವತ್ತು ನೂತನ ಸಂಸದರಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಬೆಂಗಳೂರು ಹೊರವಲಯ ನೆಲಮಂಗಲದ ಒಂದು ಖಾಸಗಿ ಒಂದು ಬಡಾವಣೆಯಲ್ಲಿ ಒಂದು ಮಾಡಿರುವಂತದ್ದು. ಏನಂತ ಹೇಳಿದ್ರೆ ಸಾವಿರಾರು ಜನ ಸಹ ಈ ಅಭಿನಂದನಾ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಈ ಸಮಾವೇಶಕ್ಕೆ ಬಂದಂತಹ ಜನರಿಗೆ ಒಂದು ಭರ್ಜರಿಯಾದ ಬಾಡೂಟ, ವೆರೈಟಿ ಆದ ಬಾಡೂಟದ ಜೊತೆಗೆ ಏನು ಎಣ್ಣೆ ಪಾರ್ಟಿಯನ್ನು ಸಹ ಇಲ್ಲಿನ ಬಿಜೆಪಿ ಆಯೋಜಕರು ಮಾಡಿರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಜನರು ಸಹ ಇವತ್ತು ಭಾನುವಾರ ಆದ್ರಿಂದ ಬಾಡೂಟಕ್ಕೆ ಮತ್ತೆ ಏನೊಂದು ಎಣ್ಣೆಯನ್ನು ಪಡೀಲಿಕ್ಕೆ ಒಂದು ನೂಕುನುಗ್ಗಲು ಉಂಟಾಗಿರುವಂತದ್ದು. ನಾ ಮುಂದು ಅಂತನೂ ಸಹ ಎಣ್ಣೆಯನ್ನ ಕೊಳ್ಳಲು ಸಾಕಷ್ಟು ರೀತಿಯಲ್ಲಿ ಜನರು ಮುಗಿಬಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರ ಸಮ್ಮುಖದಲ್ಲೇ ಈ ಒಂದು ಆಯೋಜನೆ ಆಗಿರೋದ್ರಿಂದ ಸಾಕಷ್ಟು ಒಂದು ಮುಜುಗರಕ್ಕೂ ಸಹ ಉಂಟಾಗಿರುವಂತದ್ದು. ಏನಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಪೊಲೀಸರ ಕಣ್ಣೆದುರಲ್ಲೇ ಸಹ ಈ ಪಾರ್ಟಿಯನ್ನು ಆಯೋಜನೆಯನ್ನ ಮಾಡಿರುವಂತದ್ದು. ಕೆಲವರಲ್ಲಿ ಬೇಸರ ಸಹ ತಂದಿರುವಂತದ್ದು. ಎಂತ ಹೇಳಿದ್ರೆ ಇವತ್ತು ನೂತನ ಸಂಸದರಿಗೆ ನೆಲಮಂಗಲದಲ್ಲಿ ಮೊದಲ ಬಾರಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಇನ್ನು ತಾಲೂಕು ಆಡಳಿತದ ಜೆಡಿಎಸ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಒಂದು ಆಯೋಜನೆ ಮಾಡಿರುವಂತದ್ದು. ಅರವಿಂದ್. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆಯಿತು, ದುಡ್ಡು ಖರ್ಚು ಮಾಡೋರು ಇರ್ತಾರೆ, ಮಾಡ್ತಾರೆ. ಬಟ್ ಎಲ್ಲನೂ ಶಿಸ್ತಿನಿಂದ ಮಾಡಬೇಕು. ಎಲ್ಲೂ ನೂಕಾಟ ತಳ್ಳಾಟ ಅದು ಇದು ಆಗದೇನೆ, ಗೊಂದಲ ಕೆಡೆ ಮಾಡಿಕೊಡ್ದೇನೆ ನೀಟಾಗಿ ಬಂದು ಅವ್ರ ಪಾಡಿಗೆ ಅವ್ರು ಊಟ ಗಿಟ್ಟ ಮಾಡ್ಕೊಂಡು ಹೋದರೆ ಸರಿ ಹೋಯ್ತು ಅಲ್ಲಿಗೆ. ಓಪನ್